ನರಸಿಂಹ ಕಂಟೆಂಟ್ ಕೊಡ್ತೀನಿ ಅಂತ ತಿನ್ಕ ಕೂತವನೆ. ಅಭಿಪ್ರಾಯ ಬೇರೆ ಅರ್ಥ ಇದೆ, ಅನುಭವಕ್ಕೆ ಬೇರೆ ಅರ್ಥ ಇದೆ. ಅಭಿಪ್ರಾಯ ಬೇರೆಯವರಿಂದ ತಿಳ್ಕೋದು, ಅನುಭವ ನಾವೇ ಅನುಭವಿಸೋದು. ಲೋ ರಾಹುಲ, ನೀನು ಒಬ್ಬ ತಮ್ಮನೇ ಇಲ್ಲ, ಅಣ್ಣ ಬರುಗಂಟ ಕಾಯ್ದೆ ಅನ್ನನು ಚಿಕನ್ ಹಾಕೊಂಡು ಬಾರಿಸ್ತಾ ಇದೆಯಲ್ಲ. ಲೋ, ಮನೆ ಹತ್ರ ಊಟ ಮಾಡೋ ಫೀಲಿಂಗೇ ಬೇರೆ, ಗದ್ದೆ ಹತ್ರ ಊಟ ಮಾಡೋ ಫೀಲಿಂಗೇ ಬೇರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡಿ ಬರೀ ಲೆಗ್ ಪೀಸ್ ಹಾಕೊಂಡ್ ಬಂದವ್ರೆ. ಸೂಪರ್ ಆಗದೆ, ಇವ್ನ್ ಚಡ್ಡಿ ಹಾಕಕ್ ಬರಲ್ಲ, ಪಂಚು ಡೈಲಾಗ್ ಹೊಡಿತಾವನೆ ಮಗ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಫುಲ್ಲು ಕೋಲ್ಡ್ ಆಗ್ತಿದೆ ಬಾಡಿ. ಬನ್ನಿ ಇವಾಗ ನಾನು ಈ ಜೋಡಿಯಕ್ಕೆ ಹೋಯ್ತೀನಿ. ಸಕ್ಕದಾಗಿರುತ್ತೆ, ಮಳೆ ಬರೋ ತರ ಇದೆ, ಹನಿ ಆಗ್ತಾ ಇದೆ ಆಲ್ರೆಡಿ. ನಾವು ಇವ್ರನ್ನ ಮಿಸ್ಟರ್ ನಂದೀಶ ಅಂತಾನೆ ಕರೆಯೋದು. ಫುಲ್ಲು ಬೇಯಿಸ್ತಾ ಇದ್ದಾರೆ ಏಡಿನ, ಇವಾಗ ತಿಂತೀವಿ. ಸೂಪರ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಫನ್ನ ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ, ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬೇಗನೆ ಬರುತ್ತೆ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಹುಡುಗರೆಲ್ಲ ಫ್ರೀ ಇದ್ದಾರೆ, ಚಿಕನ್ ಪಾರ್ಟಿ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ನಾನು ಹೋಗಿ ಜಾಯ್ನ್ ಆಗಬೇಕಷ್ಟೇ, ಎಲ್ಲ ರೆಡಿ ಮಾಡಿದಾರಂತೆ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬಿಡಿ. ಬನ್ನಿ ಹುಡುಗರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಗದ್ದೆ ಹತ್ರ ಇದ್ದೀನಿ, ಸಕ್ಕದಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಭತ್ತ ಬೆಳೆದಿದ್ದಾರೆ ನಮ್ಮ ಸೈಡು, ತೋರಿಸ್ತೀನಿ ನೋಡಿ. ಎಲ್ಲರದ್ದು ಭತ್ತ ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಒಂದು ಎಕರೆ ಭತ್ತ ಬೆಳೆದಿದ್ದೀನಿ. ಪ್ರತಿಯೊಂದು ಬೆಳೆನೂ ಹೀಗೆ ಚೆನ್ನಾಗಿ ಆಗ್ಬಿಟ್ರೆ ರೈತರಿಗೆ ಕಷ್ಟ ಅನ್ನೋದೇ ಇರಲ್ಲ. ಇಲ್ಲಿ ನೋಡಿ, ಹುಡುಗರೆಲ್ಲ ತುಂಬ ದೂರ ಇದ್ದಾರೆ. ಗದ್ದೆ ಹತ್ರ ಪಾರ್ಟಿ ಮಾಡೋ ಮಜಾನೇ ಬೇರೆ. ನೀವೇನೇ ಹೇಳಿ, ಯಾರ್ಯಾರೆಲ್ಲ ಪಾರ್ಟಿ ಮಾಡಿದಾರೋ ನನಗೆ ಗೊತ್ತಿಲ್ಲ. ಮಾಡಿಲ್ಲ ಅಂದರೆ ಹೋಗಿ ಮಾಡಿದರೆ ಅದ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ಅದ್ರ ಮಜಾನೇ ಬೇರೆ ಗದ್ದೆ ಹತ್ರ ಪಾರ್ಟಿ ಮಾಡಿದ್ರೆ. ನಾವು ಆ್ಯಕ್ಚುಲಿ ಮಾಡ್ತಾಯಿರ್ತೀವಿ, ಒಂದು ತಿಂಗ್ಳಿಗೆ ಒಂದ್ಸಲ ಆದರೂ ಕನ್ಫರ್ಮ್ ಗದ್ದೆ ಹತ್ರ ನಾನ್ ವೆಜ್ ಪಾರ್ಟಿ. ಚಿಕನು ಮಟನ್ ಚೆನ್ನಾಗಿ ತಿಂತೀವಿ, ಅಷ್ಟು ಮಾತ್ರ ಚೆನ್ನಾಗಿ ಗೊತ್ತು. ಬನ್ನಿ ಏನು ಮಾಡ್ತಾರೆ ನೋಡೋಣ. ನನ್ನ ಮಕ್ಕಳು ಒಬ್ರದ್ದು ಸೌಂಡ್ ಇಲ್ಲ, ಬನ್ನಿ ನೋಡೋಣ. ಎಲ್ಲ ರೆಡಿ ಮಾಡ್ಕೊಂಡು ಕೂತವ್ರೆ, ನೋಡೋಣ ಬನ್ನಿ ಏನೆಲ್ಲ ಮಾಡವ್ರೆ ಅಂತ ತೋರಿಸ್ತೀನಿ ನೋಡಿ. ಹಂಗೇನೆ ಲೋ, ನನ್ನೇ ಬಿಟ್ಬಿಟ್ಟು ಊಟ ಮಾಡ್ತೀರಾ ಅಲ್ಲೇ? ಅಯ್ಯೋ 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 ಲೋ ಲೋ ಶಶಾಂಕ, ಲೋ ನಾನೊಬ್ಬ ನನ್ನನ್ನು ಮತ್ತೆ ಕರೆದ್ಬಿಟ್ಟು ನೀವು ಏನರ ಮಾಡ್ತಿದ್ದೀರಲ್ಲೋ, ನನಗೆ ಮಡಗಿದ್ದೀರಪ್ಪ ಹೋಗ್ಲಿ. ನೋಡಿ ಚಿಕನ್ ರೆಡಿ ಇದೆ ಫುಲ್ಲು, ಇವತ್ತು ಫುಲ್ಲು ಬಾರಿಸ್ಬಿಡೋದೆ. ಲೋ ರಾಹುಲ, ನೀನು ಒಬ್ಬ ತಮ್ಮನೇ ಇಲ್ಲ, ಅಣ್ಣ ಬರುಗಂಟ ಕಾಯ್ದೆ ಅನ್ನನು ಚಿಕನ್ ಹಾಕೊಂಡು ಬಾರಿಸ್ತಾ ಇದೆಯಲ್ಲ. ಲೋ ನೋಡಿ, ಬೆಳ್ಳಿ ಮನೋಜ್ ಮಡಗಿದ್ದೇನೆ, ನಾವು ಟೇಸ್ಟ್ ನೋಡ್ಲಿ ಅಂತ ಎತ್ಕೊಳ್ಳ ಮಂಜ. ಅರ್ಧ ಸಕ್ಕದಾಗಿ ಪಾರ್ಟಿ ಮಾಡ್ತಾ ಇದಾರೆ ನೋಡಿ. ಬರೀ ಲೆಗ್ ಪೀಸ್ ಹಾಕೊಂಡ್ ಬಂದವ್ರೆ ನಮ್ಮ ಹುಡುಗರು. ಎಷ್ಟು ನಾನ್ ವೆಜ್ ಪ್ರಿಯರು ಅಂತ. ಒಂದು ಸ್ವಲ್ಪ ಮಕ್ಕ ಇತ್ತು ಎಳಿತೀರಾ ನರಸಿಂಹವ್ರೆ? ಒಂದು ಪೀಸಾ ಹಂಗೆ ಒಂದು ಪೀಸ್ ಎಳೀರಿ ನೋಡೋಣ, ಈ ಕಡೆಗೆ ತಿರ್ಕೊಂಡು. ದೃಷ್ಟಿ ಆಗ್ಬಿಡುತ್ತೆ, ಬೇಡಕಂಬಿಡಿ. ತೋಟದಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಏನು ಸಕ್ಕದಾಗದೆ ಅಂದರೆ, ನಮ್ಮ ಹುಡುಗರು ಮೊಟ್ಟೆ ಎಲ್ಲ ತಂದವ್ರೆ ನೋಡಿ, ಒಳ್ಳೆ ಎನರ್ಜಿ. ಬನ್ನಿ ಇವ್ರ ಕಡೆ ಎಕ್ಸ್ಪೀರಿಯೆನ್ಸ್ ಏನೇನಿದೆ ಈ ಥರ ಊಟ ಮಾಡೋದ್ರ ಬಗ್ಗೆ ಅನ್ನೋದನ್ನ ಕೇಳೋಣ. ಮೊದಲನೇದಾಗಿ ನಾನ್ ವೆಜ್ಜಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಆಗಿರೋ ರಾಹುಲ್ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ. ರಾಹುಲ್, ಇದ್ರ ಬಗ್ಗೆ, ಈ ಥರ ಒಂದು ವಾತಾವರಣದಲ್ಲಿ ಊಟ ಮಾಡೋದ್ರ ಬಗ್ಗೆ ಫ್ರೆಂಡ್ಸ್ ಜೊತೆ ನಿಮ್ಮ ಒಪಿನಿಯನ್ ಏನು? ನಾನು ಅಷ್ಟಾಗಿ ಪಾರ್ಟಿ ಮಾಡ್ತಿರಲಿಲ್ಲ ಇವ್ರ ಜೊತೆ. ನಾನು 1 ವರ್ಷದಿಂದ ಹಾಸ್ಟೆಲಲ್ಲಿದ್ದೆ. ಈ ಥರ ಕೂತ್ಕೊಂಡು ಒಳ್ಳೆ ನೇಚರಲ್ಲಿ ಊಟ ಮಾಡ್ತಾರೆ, ಇನ್ನೂ ತಿನ್ನೋಣ ಅಂತ ಅನಿಸ್ತಾ ಇರ್ತದೆ. ಮನೆ ಹತ್ರ ಊಟ ಮಾಡೋ ಫೀಲಿಂಗೇ ಬೇರೆ, ಗದ್ದೆ ಹತ್ರ ಊಟ ಮಾಡೋ ಫೀಲಿಂಗೇ ಬೇರೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಶಶಾಂಕ್, ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ನಮ್ಮ ಒಪಿನಿಯನ್ ಏನೂ ಇಲ್ಲ ಅಣ್ಣ. ಏನು ಅಂದರೆ, ಒಳ್ಳೆ ನೇಚರ್ ಐತೆ, ಮತ್ತು ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದಕ್ಕೆ ಒಂದು ಗತ್ತೈತೆ. ಆಮೇಲೆ
ಅಕ್ಕಪಕ್ಕ ಯಾರೇ ಬಂದರೂ ಇವಾಗ ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಕುತ್ಕೊ ಊಟ ಮಾಡ್ತಾಯಿದ್ರೆ ಇಲ್ಲೆಲ್ಲ ಕುತ್ಕೋಬೇಡಿ ಹಂಗೆ ಹಿಂಗೆ ಅಂತಾರೆ. ನಮ್ಮದೇ ಗದ್ದೆ, ನಮ್ಮದೇ ಎಲ್ಲ ವಾತಾವರಣ, ಹಳ್ಳಿ ನಮ್ಮದೇ ಆಗಿರುತ್ತೆ. ಹಂಗಾಗಿ ಯಾರೂ ಏನೂ ಕೇಳಲ್ಲ. ಬಂದು ಕೇಳಿದ್ರು ಅವ್ರನ್ನೂ ಪಕ್ಕದಲ್ಲಿ ಕುಣಿಸ್ಕೊ ಊಟ ಮಾಡಿಸ್ತೀವಿ. ಅದೊಂದು ಹಳ್ಳೀಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಆಗಿದೆ. ಇಲ್ಲಿ ಪಾರ್ಟಿ ಮಾಡ್ತಾರದು ಹೇಳಬೇಕು ಅಂದರೆ ಇದೆಲ್ಲ ಮಾಡೋದು ಒಂಥರ ಫುಲ್ಲು ಮೆಮೊರಿಯಾಗಿರುತ್ತೆ, ತುಂಬ ಎಂಜಾಯ್ಮೆಂಟ್ ಕೊಡುತ್ತೆ ಅಣ್ಣ. ಮತ್ತು ಇನ್ನೊಂದು ಅಣ್ಣ ಹೇಳಬೇಕು ಅಂತ ಎಲ್ರಿಗೂ ಇಷ್ಟಪಡ್ತೀನಿ. ಏನು ಅಂದರೆ ಯಾರ್ಯಾರು ಫ್ರೆಂಡ್ಸಿಂದ ದೂರ ಆಗಿ ಮತ್ತು ಟೈಮೇ ಸಿಗೋಲ್ಲ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಹೇಳಿ ಬನ್ನಿ. ನಮ್ಮ ಹಳ್ಳಿಗಾರು ಸರಿ ಇಲ್ಲ ನಿಮ್ಮ ಹಳ್ಳಿಗಳಿಗಾರ ಸರಿ ಹೋಗಿ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡಿ, ಊಟ ಮಾಡಿ, ನಗ್ನಗ್ತಾ ಸಿಯಾದ ಮಾತಾಡಿ. ಅವಾಗ ಮನಸ್ಸು ಖುಷಿ ಕೊಡೋದು ಯಾವುದ್ರ ಜಗತ್ತಲ್ಲಿ ಯಾವುದ್ರಲ್ಲೂ ಕೊಡಲ್ಲ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ ನಮ್ದೇ. ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ಸುಧಾಕರ್ ಅಂತ, ನಮ್ ಜೊತೆ ಇರ್ತಾರೆ. ಆಲ್ರೆಡಿ ಖಾಲಿ ಮಾಡ್ಬಿಟ್ಟಿದ್ದಾರೆ ಎಲ್ಲ ಊಟನೂ. ಮನೋಜ್ ಸ್ವಲ್ಪ ಸ್ವಲ್ಪ ಇವನ್ ತಟ್ಟೆನೂ ಬಿಡ್ತಾಯಿಲ್ಲ, ನೆಕ್ಕತ್ತವನೇ ಎಲ್ಲ. ಶಶಾಂಕ, ನಮ್ ವಿಶ್ವ, ನಮ್ ಕುಚಿಕೋ ಮಕ ತೋರ್ಸಿ ಶಿಷ್ಯ ಬೆಂಗಳೂರಿಂದ ಇವಾಗ ಬಂದು ಜಾಯ್ನ್ ಆಗವನೆ. ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಹಂಗೆ ನರಸಿಂಹ ಕಂಟೆಂಟ್ ಕೊಡ್ತೀನಿ ಅಂತ ತಿನ್ಕ ಕೂತವನೆ. ಇನ್ನೂ ಇಬ್ರು ಜಾಯ್ನ್ ಆಗಿದ್ದಾರೆ, ನಮ್ಮ ಬ್ರದರು ಮತ್ತೆ ರಾಜವಲ್ಲಿ ಅಭಿಷೇಕ್ ಅವರು ತಿಂತಿದ್ದಾರೆ. ಅಭಿ ಟೇಸ್ಟ್ ಹೆಂಗಿದೆ ಚಿಕನ್ದು? ಇವ್ನ್ ಚಡ್ಡಿ ಹಾಕಕ್ ಬರಲ್ಲ, ಪಂಚು ಡೈಲಾಗ್ ಹೊಡಿತಾವನೆ ಮಗ ಅಂತಾರಲ್ಲ. ಸೂಪರ್ ಆಗದೆ, ನರಸಿಂಹವ್ರೆ, ನಿಮ್ಗೆ ಇವತ್ತಿನ ಒಂದು ಪಾರ್ಟಿ ಬಗ್ಗೆ, ಹುಡುಗರೆಲ್ಲ ಸೇರಿರೋದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಹೇಳಿ. ಅಭಿಪ್ರಾಯ ಅಂತ ಹೇಳೋದ್ಕಿಂತ ಮುಂಚೆ ನಮ್ಮ ಅನುಭವಗಳು ಹೇಳ್ತೀನಿ ಕೇಳಿ. ದಯವಿಟ್ಟು ಬೇಗ ಮಾತಾಡಿ, ಕನ್ನಡ ಅಭಿಪ್ರಾಯ ಬೇರೆ ಅರ್ಥ ಇದೆ, ಅನುಭವಕ್ಕೆ ಬೇರೆ ಅರ್ಥ ಇದೆ. ಅಭಿಪ್ರಾಯ ಬೇರೆಯವರಿಂದ ತಿಳ್ಕೋದು, ಅನುಭವ ನಾವೇ ಅನುಭವಿಸೋದು. ನಾವೆಲ್ಲ ಆಗೆಲ್ಲ ಚಿಕ್ಕದಲ್ಲಿ ಏನು ಮಾಡ್ತಿದ್ದೋ, ಆಟ ಆಡ್ತಿದ್ದೋ, ಗೋಲಿ ಆಡ್ತಿದ್ದೋ, ಹುಡುಗರೆಲ್ಲ ಸೇರಿ ಸೀಪೆಹಣ್ಣು ಅದು ಎಲ್ಲ ಬೇರೆಯವ್ರ ಮರದಲ್ಲಿ ಕದ್ದು ತಿಂತಿದ್ದೋ. ಈಗ ಒಂದು ನೆಕ್ಸ್ಟ್ ಲೆವೆಲ್ ಮುಂದೆ ಹೋಗಿದ್ದೀವಿ. ಕಮಿಟ್ಮೆಂಟ್ಸು ಮತ್ತೊಂದು ಇನ್ನೊಂದು ಇದರಲ್ಲಿ ಮುಗಿಸ್ಕೊಂಡು ಹಾಲಿಡೇಸ್ಗೋಸ್ಕರ ಕಾಯ್ಕೊಂಡು ನಮ್ಮ ಹುಟ್ಟಿದಂಥ ಊರು ಹಳ್ಳಿಗಳಿಗೆ ಬಂದು ನಮ್ಮ ಫ್ರೆಂಡ್ಸ್ಗಳ ಜೊತೆ ಇದನ್ನೆಲ್ಲ ಮಾಡೋದು, ತಿನ್ನೋದು, ಚಿಕನ್ನು ಮಟನ್ನು, ಅದ್ರ ಇದೇ ಬೇರೆ. ನಾವು ಏನೇ ಮಾಡಿದ್ರು ಹಳ್ಳಿಲಿ ಇಂಥ ತಂಪಾದ ವಾತಾವರಣದಲ್ಲಿ ಅಡುಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವೇ ಒಬ್ಬರಿಗೆ ಉಪ್ಪು ಹಾಕಿಲ್ಲ, ಸಾಂಬಾರು ಕಮ್ಮಿ ಆಯಿತು, ಅದು ಕಮ್ಮಿ ಆಯಿತು ಅಂತ ಎಂಜಾಯ್ ಮಾಡ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೀವು. ಅವಾಗ ಅದ್ರ ಮಜಾಗಳು ಬರುತ್ತೆ. ಈಗ ಆಲ್ರೆಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ದಾರೆ ನಿಮಗೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರವ್ರು ಯಾವ ಥರ ಫೀಲ್ ಮಾಡಿದ್ದಾರೆ ಹೊರಗಡೆ ಬಂದು ಅಂತ ಎಲ್ಲ ಹೇಳಿದ್ದಾರೆ. ನನ್ನ ಫೀಲ್ ಏನು ಅಂತಂದರೆ, ನಮ್ಮ ಕಮಿಟ್ಮೆಂಟ್ಗಳಿಗೋಸ್ಕರ ನಾವು ಹೊರಗಡೆ ಹೊಂಟೋಗ್ತಿದ್ದೋ. ಸೊ ಈ ಥರ ಹಿಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೂ ಯಾರಿಗೂ ಗೊತ್ತಿರಲಿಲ್ಲ. ಶನಿವಾರ ಸಾಯಂಕಾಲ ಬಂದು ಹಿಂಗೆ ಸಡನ್ ಆಗಿ ಪ್ಲ್ಯಾನ್ ಮಾಡ್ದೋ. ಹಿಂಗೆ ಹೊರಗಡೆ ನಾವೆಲ್ಲ ಸೇರಿ ತುಂಬ ದಿನ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಶೇರ್ ಮಾಡ್ದೋ. ಸೊ ಹಾಗಾಗಿ ಎಲ್ಲರೂ ಓಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು. ಹಂಗೆ ಸಡನ್ನಾಗಿ ಹೀಗೆ ಪ್ಲ್ಯಾನ್ ಮಾಡೋದ್ರಿಂದ ಹೊರಗಡೆ ಬಂದು ಅಂದರೆ ನಮ್ಮ ಗದ್ದೆ ಹತ್ರನೇ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ನೀವು ಎಲ್ಲರೂ ಆಲ್ರೆಡಿ ನೋಡಿದ್ದೀರಾ ಊಟ ಯಾರ್ಯಾರು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಈ ಫೀಲೇ ಒಂಥರ ಅಂತಂದರೆ ಪ್ರಕೃತಿ ಸೌಂದರ್ಯ ಸವಿದಕ್ಕೇ ಒಂಥರ ಚೆನ್ನಾಗಿರುತ್ತೆ. ತಂಪಾದ ಗಾಳಿ, ಹಸಿರು, ನೇಚರು, ಇದನ್ನು ಫೀಲ್ ಮಾಡಿ ಸುಮಾರು ವರ್ಷಗಳೇ ಆಗೋಗಿತ್ತು. ನಾವು ಇವಾಗ ಇಲ್ಲಿ ಉಪ್ಪು ಸಪ್ಪೆ ಖಾರ ಎಲ್ಲ ಕಮ್ಮಿ ಆಗಿರ್ಬೋದು, ಬಟ್ ಯಾರೂ ಇದು ಕಮ್ಮಿ ಆಯಿತು ಅದು ಜಾಸ್ತಿ ಆಯಿತು ಅಂತ ಯಾರೂ ಏನೂ ಹೇಳ್ತಾ ಇಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಫೀಚರು, ಈ ಎಕ್ಸ್ಪೀರಿಯನ್ಸಸ್ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ ನಮ್ಮ ಫ್ರೆಂಡ್ಸ್ಗಳು. ಮತ್ತು ಪಾರ್ಟಿಗೂ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಅವ್ರಿಗೂ ತುಂಬ ಖುಷಿ ಆಯ್ತು ಅವ್ರು ಬಂದಿರೋದ್ರಿಂದ. ಸೊ ನೀವು ಯಾರಾದ್ರೂ ಹೊರಗಡೆ ಇದ್ದವರು ಊರಿಗೆ ಬಂದು ಈ ಥರ ಫೀಲ್ನ ಎಂಜಾಯ್ ಮಾಡಿ, ಈ ಥರ ಪಾರ್ಟಿನ ನೀವು ಮತ್ತೆ ಮಾಡಿ. ನಿಮ್ಗೇನಾದ್ರೂ ಫೀಲ್ ಆಯಿತು ಇಲ್ಲ ಖುಷಿ ಆಯಿತು ಅಂತಂದರೆ ಕಮೆಂಟ್ ಮಾಡಿ. ಸಂಡೇ ಪಾರ್ಟಿ, ಸಂಜೆ ಖಾಲಿ ಜಾಲಿ ಸೂಪರಾಗಿ ಮಾಡಿದ್ರು ಊಟ ಎಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ನಿಮಗೆ ಆ್ಯಕ್ಚುಲಿ ಅಡುಗೆ ಮಾಡೋ ವಿಡಿಯೋ ಎಲ್ಲ ಮಿಸ್ ಆಗಿದೆ. ಯಾಕೆ ಅಂತಂದರೆ ನಾನು ಹೊರಗಡೆ ಇದ್ದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಅಥವಾ ನೆಕ್ಸ್ಟ್ ವೀಕು ಖಂಡಿತ
ಅಡುಗೆ ಮಾಡ್ಬೇಕಾದ್ರೆ ಇರೋ ಮಜಾ ಹುಡುಗರುಗಳು ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಟೈಮು ಅಡುಗೆ ಮಾಡೋ ವೀಡಿಯೋ ವಿತ್ ಊಟ ಮಾಡೋ ವೀಡಿಯೋ ಎಲ್ಲ ಒಟ್ಟಿಗೆ ಹಾಕ್ತೀನಿ ನೋಡಿ. ಒಳ್ಳೆ ಮಜಾ ಮಾಡ್ತಾರೆ ಹುಡುಗರು, ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಕೆಲಸ ಕಮಿಟ್ಮೆಂಟು ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದು ವೀಕೆಂಡಲ್ಲಿ ಒಂದು ಹಾಫ್ ಡೇ ಟೈಮ್ ಕೊಟ್ಟು ಹುಡುಗರ ಜೊತೆ ಎಂಜಾಯ್ ಮಾಡಿ. ಎಲ್ಲ ದೊಡ್ಡವರಾಗಿದ್ದೀರಾ, ಚಿಕ್ಕ ಮಕ್ಳ ಥರ ಆಟ ಅಂತೂ ಆಡೋಕ್ಕಾಗಲ್ಲ. ಜೊತೆಲಿ ಸೇರಿ ನಗ್ನಗ್ತಾ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡಿ. ಇನ್ನೂ 7-8 ಜನ ಇದ್ದಾರೆ ಅಲ್ಲಿ, ಊಟ ಮಾಡ್ತಾಯಿದ್ದಾರೆ ಪಾಪ, ಎಲ್ರಿಗೂ ಅಡುಗೆ ಮಾಡಿದ್ದಾರೆ. ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸ್, ಮಾತ್ರ ಫುಲ್ ಮಜಾ ಸಿಗುತ್ತೆ ನಿಮಗೆ. ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಪಾರ್ಟಿ ಮುಗಿಸಿದ್ದೀವಿ. ಈಜು ಹೊಡಿಬೇಕು ಅಂತ ದೊಡ್ಡ ಕಾಲಿಗೆ ಕರ್ಕೊಂಡು ಹೋಗ್ತವ್ರೆ. ಸಖತ್ ಕೋಲ್ಡ್ ಇದೆ, ಮಳೆ ಬರೋಂಗಿದೆ ವೆದರು. ನನ್ನ ಮಕ್ಕಳು ಸವಾಲ ಮಾಡಿ ಈಜು ಹೊಡಿಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ಕಾಲುವೆ ತೋರಿಸ್ತೀವಿ VC ನಾಲೆ ನಿಮಗೆ. ಯಾರೆಲ್ಲ ನೋಡಿಲ್ಲ ನೋಡಿ, ಬನ್ನಿ ಹೋಗೋಣ ಈಜು ಹೊಡಿಯೋಕ್ಕೆ ಇವಾಗ. ಬನ್ನಿ, ಕಾಲುವೆ ಬಂತು, ತೋರಿಸ್ತೀನಿ ನಿಮಗೆ. ತುಂಬ ನೀರು ಬರ್ತಾ ಇದೆ, ಎಲ್ಲರೂ ಈಜು ಹೊಡಿತೀವಿ, ತೊಂದರೆ ಇಲ್ಲ. ಬನ್ನಿ ತೋರಿಸ್ತೀನಿ ಕಾಲುವೆನ. ನೋಡಿ ಫುಲ್ಲು ನೀರು, ಎಡ್ ನೀರು ಬರ್ತೈತೆ. ಫುಲ್ ಕೋಲ್ಡ್ ಐತೆ. ಶಶಾಂಕ್ ಬೀಳ್ತೀಯಾ? ಪಕ್ಕ 100% ನೋಡ್ತೀರಾ ನೀವೇ ವಿಡಿಯೋ ಪಕ್ಕ ಮಾಡಿದ್ರೆ. ನೋಡಿ ನಂದೀಶ್ ಆಗಲೇ ನೋಡಿ ನಂದೀಶ್ ಆಲ್ರೆಡಿ ರೆಡಿ ಆಗ್ತಾರೆ ಬೀಳಕ್ಕೆ. ಹುಡುಗರು ಸಖತ್ತಾಗಿ ಈಜು ಹೊಡಿತಾರೆ. ನಿಮಗೆ ಗೊತ್ತಿಲ್ಲ, ಇಲ್ಲಿ ಮನೋಜ್ ಇದ್ದಾನಲ್ಲ, ಅವನು ಇಲ್ಲೇ ಹೋಗ್ಬಿಡ್ತಿದ್ದ ಅವತ್ತು. ನಾವೆಲ್ಲ ಸೇರ್ಕೊಂಡು ಕಾಪಾಡಿದ್ದೀವಿ ಅವ್ನು ಅದಕ್ಕೋಸ್ಕರ ಈಜು ಹೊಡಿಕೆ ಬರಲ್ಲ. ಮತ್ತೆ ಈಗ ಬರ್ತಾನೆ ಇನ್ನು ಸ್ವಲ್ಪ ಹೊತ್ತು. ಸಖತ್ತಾಗಿರುತ್ತೆ ನೋಡಿ. ಶಶಾಂಕ್ ಡೈ ಬೀಳ್ತೇನೆ ಈಗ, ನಾನು ತೋರಿಸ್ತೀನಿ ಫಸ್ಟ್ ಟೈಮ್ ಹೆಂಗೆ ಬೀಳ್ತೇನೆ. ನಿಜವಾಗ್ಲೂ ಇಲ್ಲಿ ಹಳ್ಳಿಲಿ ಇತ್ಕೊಂಡು ಸಖತ್ತಾಗೆ ಎಂಜಾಯ್ ಮಾಡ್ತೀವಿ ನಾವು. ಸಿಟಿ ಲೈಫು ಗೊತ್ತು ನಮಗೆ, ಇಲ್ಲ ಅಂತಲ್ಲ. ಸಿಟಿ ವೀಡಿಯೋಸು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ನೋಡಿ. ಸಿಟಿಲಿದ್ದಾಗ ಹೆಂಗಿರ್ತೀವಿ, ಹಳ್ಳಿಲಿದ್ದಾಗ ಹೆಂಗಿರ್ತೀವಿ ಅಂತ ಎರಡು ಡಿಫ್ರೆನ್ಸ್ನ ನೋಡಿ. ಪಾರ್ಟಿ ಮಾಡಿ ಜೋಶಲ್ಲೇ ನಾವು ಬಿದ್ದುಬಿಟ್ಟು ಫುಲ್ಲು ನೀರು ಕೋಲ್ಡ್ ಆಗೈತೆ. ಮಳೆ ಬರೋ ವಾತಾವರಣದಲ್ಲಿ ಬಿದ್ದುಬಿಟ್ಟಿದ್ದೀವಿ. ಯಪ್ಪ ಏನು ಮಾಡೋದನ್ನು ಗೊತ್ತಾಗ್ತಿಲ್ಲ, ಫುಲ್ಲು ಕೋಲ್ಡ್ ಆಗ್ತಿದೆ ಬಾಡಿ. ಏನೇನೋ ನಾನೇ ಕರ್ಕೊಬಂದಿದ್ದು ಗೈಸ್ ಈಜು ಹೊಡಿಲೇಬೇಕು ಅಂತ, ಆದರೆ ನೋಡಿದ್ರೆ ನೀರು ಫುಲ್ಲು ಕೋಲ್ಡ್ ಐತೆ. ನರಸಿಂಹ ಅವ್ರು ಬೀಳ್ತಾ ಇದಾರೆ. ನೀರು ಎಷ್ಟಡಿ ಮೇಲ್ ಬರುತ್ತೆ ಅಂತ ನೋಡಿ. ಇವಾಗ ಬೀಳುವಾಗ ನೋಡಿ ಹಂಗೆ ಭೂಕಂಪ ಆಗೋಯ್ತು ನೀರೊಳಗಡೆ. ಹುಡುಗರೆಲ್ಲ ಯಾವ ಥರ ಎಂಜಾಯ್ ಮಾಡ್ತಾರೆ ನೋಡಿ ಹಳ್ಳಿಲಿ. ನೋಡಿ ಮೋಡ ಫುಲ್ಲು ಮಳೆ ಬರೋ ಥರ ಇದೆ. ಈ ನನ್ನ ಮಕ್ಕಳು ಈಜು ಹೊಡಿತವ್ರೆ ಇಲ್ಲಿ. ಎಂಥ ಸೈಕ್ ಗುರು. ನೋಡಿ ಅವ್ನು ಮುಳುಗೋದ ಆಳ ಅಷ್ಟೊಂದಿದೆ. ಅಂದರೆ ಒಬ್ಬ ಮುಳುಗಿ ಕೈ ಮೇಲೆ ಎತ್ತದಷ್ಟು ಆಳ ಇದೆ. ಶಶಾಂಕ್ ನೀನು ಆಳ ಬಿಡ ನೋಡ, ನೀನು ನೈಟ್ಗೆ ಬಾ, ಕೆಳಗಡೆ ಬಾ. ಈಗ ಮುಳುಗೋ. ಅಷ್ಟೇ ಆಳ ಇರೋದು. ಇಲ್ಲಿ 2 ಕಡೆ ಡಿವೈಡ್ ಆಗುತ್ತೆ ನೀರು. ಕೆರಗೋಡು ನಾಲೆ ಸೈಡ್ ಒಂದು ಮತ್ತು ಈ ಕಡೆ ಸೈಡ್ ಒಂದು. ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಇದೆ. ಅಲ್ಲಿ ಮುಂದೆ ಹೋದರೆ ಮಾತ್ರ ಸಕ್ಕತ್ತಾಗಿರುತ್ತೆ ನೀರು. ಬನ್ನಿ ಇವಾಗ ನಾನು ಈಜು ಹೊಡಿಯೋಕೆ ಹೋಗ್ತೀನಿ. ಸಕ್ಕತ್ತಾಗಿರುತ್ತೆ. ಮಳೆ ಬರೋ ಥರ ಇದೆ. ಹನಿ ಆಗ್ತಾಯಿದೆ ಆಲ್ರೆಡಿ. ಮಳೆ ಒಳಗೆ ಈಜು ಹೊಡಿತೀವಿ ಇವತ್ತು. ಸಕ್ಕತ್ತಾಗಿರುತ್ತೆ. ಯಾವಾಗಲೂ ಈಜೋಡಿಗೆ ಬರ್ತಾ ಇರ್ತೀವಿ. ಸಕ್ಕತ್ತಾಗಿರುತ್ತೆ ಇಲ್ಲಿ. ತುಂಬ ಜನ ಹುಡುಗರು ಬರ್ತಾರೆ ಆ್ಯಕ್ಚುಲಿ ರಜಾ ಇದ್ದಾಗ ಮಾತ್ರ. ನೀವು ಫ್ರೀ ಇದ್ದಾಗ ಬನ್ನಿ. VC ನಾಲೆ ಮಲ್ಲಿಗೆರೆ ಫಾರಂ ಹತ್ರ ಇರೋದು. ನಮ್ಮೂರ ಪಕ್ಕ ಫಾರಂ ಇದೆ, ಅಲ್ಲಿದೆ ಕಾವಲಿ. ಎಲ್ಲರೂ ಬನ್ನಿ, ಮಸ್ತಾಗಿದೆ. ಫ್ರೀಯಾಗಿದ್ದಾಗ ಬಂದು ಈಜು ಹೊಡೀರಿ, ತೊಂದರೆ ಇಲ್ಲ.
ಇವರೇ ಗೈಸ್ ನಂದೀಶ್ ಅಂತ ನಾವು ಇವ್ರನ್ನ ಮಿಸ್ಟರ್ ನಂದೀಶ ಅಂತಾನೆ ಕರೆಯೋದು. ನೋಡ್ತಿದೀವಲ್ಲಪ್ಪ ನಂದೀಶ ಮಿಸ್ ನಂದೀಶ್ ನಾನಿನ್ನು ನಿಮ್ಮನ್ನ ನಂದೀಶ ಅಂತಾನೆ ಕರೆಯೋದು. ಈ ಸೈಡ್ ಬಂದರೆ ಯಾರಾದರೂ ಈ ಜೋಡಿ ಮಿಸ್ ಮಾಡಬೇಡಿ. ಅಡ್ರೆಸ್ ಬಂದು ಸಂಪಳ್ಳಿ ಪಕ್ಕ ಮಲ್ಲಿಗೆರೆ ಫಾರಂ ಪಕ್ಕ ಇರೋ ವಿ.ಸಿ. ನಾಲೆ. ಮಿಸ್ ಮಾಡಬೇಡಿ. ಸ್ಯಾಟರ್ಡೆ ಸಂಡೇದಾಗ ಮಿನಿಮಮ್ 20 ಜನ ಹುಡುಗರು ಈಜು ಹೊಡಿತಾ ಇರ್ತಾರೆ. ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಅರೆ ಈಜ್ ಬರ್ದೇ ಇರೋರು ಮಾತ್ರ ಬರ್ದೇ ಕಾಲುವೆಗೆ ಇಳ್ಬಿಡ. ಆಮೇಲೆ ಇವನ್ನ ಹೇಳ್ದ ಈಜ್ ಬರೋರಷ್ಟೇ ನೀರ್ಗಿಳಿರಿ, ಬರ್ದೇ ಇದ್ದವ್ರು ಮಾತ್ರ ಬಂದು ಬಿಟ್ಬಿಟ್ರಿ. ಆಮೇಲೆ ನಾನು ಸುಭಾಷ್ ಲಾಗಲ್ಲಿ ಹೇಳಿದ್ದ ಅಂತ. ಸುಭಾಷಣ ಈಜು ಹೊಡಿಬೇಕಾದ್ರೆ ಹಂಗೆ ಒಂದು ಹೇಡಿ ಸಿಕ್ತು, ಅಲ್ಲೇ ಸುಟ್ಕೊಂಡು ಅಲ್ಲೇ ಫ್ರೈ ಮಾಡ್ತಾಯಿದ್ದೀವಿ. ಹಣ ಸೂಪರು, ಹಣ ಸೂಪರು, ಹಣ ಸೂಪರು. ಈಗ ಇಲ್ಲಿ ಆ್ಯಕ್ಚುಲಿ 1 2 3 4 5 6 ನನ್ನ ಸೇರಿಸಿ 7 ಜನಕ್ಕೆ ಇಲ್ಲಿ ಒಂದು ಹಳ್ಳಿಗೆ 7 ಜನ ಕಾಯ್ಕೊಂಡು ಕೂತವ್ರೆ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೆಂಕಿ ಒಳಗೆ ಕೈ ಹಾಕೋರು ಆಗ್ತಾನೆ. ಶಶಾಂಕ ಇಲ್ಲೇ ಕೂತವ್ರೆ. ಬೇಕಾರೆ ಹಾಕಮ್ಮ ಅಂದ್ರೆ ಹಿಂಗೆ ಹಾಕಮ್ಮ, ಅದಕ್ಕೇನಿಲ್ಲ. ನಂದೀಶ್, ನಿಮಗೆ ನಳ್ಳಿ ಪಾಟ್ ಸಿಗುತ್ತೆ ಅನ್ಸುತ್ತಾ? ಖಂಡಿತವಾಗ್ಲೂ ಸಿಕ್ಕಿಲ್ಲ ಅಂದ್ರೆ ಯಾರಂಗ್ ಗೋರ್ ಕಾಲಿಗೆ ಸೂಪರಾಗಿರುತ್ತೆ ನಳ್ಳಿ. ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಸುಟ್ಕೊಂಡು ಯಾರು ತಿಂದಿದ್ದೀರಾ ಅವರು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೀವು ಹಂಚ್ಕೊಳ್ಳಿ ನಮ್ಮ ಜೊತೆ. ನಳ್ಳಿ ತುಪ್ಪದ ಬೆಲೆ ತಿಂದಿರೋರ್ಗೆ ಅಷ್ಟೇ ಗೊತ್ತಿರ್ತದಲ್ಲ ಮಗ. ಖಂಡಿತವಾಗ್ಲೂ ಹಳ್ಳಿ ಜೀವನ, ಹಳ್ಳಿ ವಾತಾವರಣ, ಹಳ್ಳಿ ಬೆಳೆದಿರೋರಿಗೆ ಗೊತ್ತು. ದಯವಿಟ್ಟು ಸಿಟಿಲಿರೋರು ಅಟ್ಲೀಸ್ಟ್ ರಜಾ ಇದ್ದಾಗಾದರೂ ಬಂದು ಹಳ್ಳೀಲಿ ಜೀವನ ಮಾಡಿ. ನಾವಂತೂ ಭಯಂಕರ ಏಡಿಗಳನ್ನ ತಿಂದಿದ್ದೀವಿ. ಏಡಿ, ಫಿಶ್ಶು. ಹಳ್ಳಿಲಿ ಇತ್ಕೊಂಡು ಹಳ್ಳಿ ಜೀವನದಲ್ಲಿ ಏನೆಲ್ಲ ಸವಿಬೇಕು ಅದನ್ನೆಲ್ಲ ನಾವಂತೂ ಫುಲ್ ಎಂಜಾಯ್ ಮಾಡ್ಬಿಟ್ಟಿದ್ದೀವಿ. ಹೇಳ್ತೀನಿ ಕೇಳಿ, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಅಂತ ಹೇಳ್ಬೇಕು. ಯಾರೆಲ್ಲ ಏಡಿ ತಿಂದಿದ್ದೀರಾ ಕಮೆಂಟ್ ಮಾಡಿ. ನನ್ನ ಮಕ್ಕಳು ನಾನು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ನಾನು ಕೊಡಲ್ಲ ಇವರು. ಈಗ ವೀಡಿಯೋ ಆಫ್ ಮಾಡಿ ಫಸ್ಟ್ ಅಲ್ಲಿ ಕೈ ಹಾಕಬೇಕು. ಮತ್ತೆ ಸಿಗೋಣ. ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.